ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಯೇಸುವಿನ ಹೆಸರು ಕೇಳುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಿಗ್ಗೆ ವೇಳೆಯಲ್ಲೂ ಸಹ ಜ್ಞಾನೋಕ್ತಿಗಳ ಗ್ರಂಥದ 20ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳ ಗ್ರಂಥದ 20ನೇ ಅಧ್ಯಾಯದಲ್ಲಿ ವಿವಿಧವಾದ ರೀತಿಯ ಜ್ಞಾನೋಪದೇಶವನ್ನು ನಾವು ಕೇಳುತ್ತೇವೆ. ಮೊಟ್ಟ ಮೊದಲನೇದಾಗಿ ದ್ರಾಕ್ಷರಸದ ಬಗ್ಗೆ ಹೇಳುವಂಥದ್ದು. ದ್ರಾಕ್ಷರಸವು ಪರಿಹಾಸ್ಯ, ಮದ್ಯವು ಕೂಗಾಟ. ಇವುಗಳಿಂದ ಓಲಾಡುವವನು ಜ್ಞಾನಿ ಅಲ್ಲ. ಓಲಾಡುವವನು ಜ್ಞಾನಿ ಅಲ್ಲ. ಅದರಿಂದ ಈ ದ್ರಾಕ್ಷರಸ ಅಂತ ಹೇಳುವಾಗ ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕುಡಿತಿದ್ದಂಥ ದ್ರಾಕ್ಷರಸ, ಈಗ ನಾವು ವೈನ್ ಅಂತ ನಾವೇನು ಹೇಳ್ತೀವಿ, ಅದು ಮದ್ಯ ಅಥವಾ ಇವು ಬಂದು ಮನುಷ್ಯನಿಗೆ ಅವು ಒಳ್ಳೆಯದಲ್ಲ. ಅವುಗಳಿಂದ ಕೂಗಾಟ ಆಗ್ತದೆ, ಜಗಳ ಆಗ್ತದೆ, ಅದು ಆಗ್ತದೆ. ಅದರಿಂದ ಅದನ್ನ ಸೇವಿಸ್ತಕ್ಕಂಥವನು, ಅದರಿಂದ ಈ ರೀತಿಯಾಗಿ ತನ್ನ ಕುಟುಂಬವನ್ನು ಹಾಳು ಮಾಡ್ಕೊಳ್ತಕ್ಕಂಥವನು ಅವನು ಜ್ಞಾನಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಯಾವತ್ತೂ ಜ್ಞಾನಿ ಅಲ್ಲ. ಕುಡಿದ್ಬಿಟ್ಟು ಬಂದ್ಬಿಟ್ಟು ನಾ ಜ್ಞಾನಿ ಅಂತ ಯಾವನಿಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದರಿಂದ ಆ ರೀತಿಯಾದಂಥ ಒಂದು ಮನೆ ಅಲ್ಲಿ ತೊಂದರೆ ಆಗುವಂಥದ್ದು, ಸಮಾಜದಲ್ಲಿ ತೊಂದರೆ ಆಗುವಂಥದ್ದು ಕಾರ್ಯಗಳು ನಡೀತವೆ ಅಂತಕ್ಕಂಥದ್ದು ಜ್ಞಾನೋಕ್ತಿ. ಎರಡನೇದಾಗಿ ರಾಜನು ಗರ್ಜಿಸುವ ಸಿಂಹ, ಭಯಂಕರನು, ಅವನು ಕೇಳುವವನು ತನಗೆ ಕೇಳು ಮಾಡಿಕೊಳ್ಳುವನು ಅಂತ. ಅಂದ್ರೆ ರಾಜ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ರಾಜ. ಆಗಿನ ಕಾಲದಲ್ಲಿ ರಾಜರು ಅಂತಂದ್ರೆ ಅವನ್ನೇನಾದ್ರು ಕೆಣಕಿದ್ರೆ ಅವನ ಮರಣದಂಡಿಗೆ. ನಾವು ಕೂಡ ದೊಡ್ಡ ವ್ಯಕ್ತಿಗಳನ್ನ ನಾವು ತಗಲಾಕೋಬಾರ್ದು. ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ನಾವು ಇರ್ಬೇಕು ಅಂತಕ್ಕಂಥದ್ದನ್ನ ಅದರಲ್ಲಿ ಬೋಧಿಸೋದನ್ನು ನಾವು ಕಾಣ್ತೇವೆ. ಮತ್ತೆ ವ್ಯಾಜ್ಯಕ್ಕೆ ದೂರನು ಮಾನಕ್ಕೆ ಯೋಗ್ಯನು, ಜಗಳವು ಪ್ರತಿಯೊಬ್ಬ ಮೂರ್ಖನಿಗೂ ಸಹಜ. 3ನೇ ವರ್ಷದಲ್ಲಿ ಕಾಣುವಂಥದ್ದು, ಯಾರು ವ್ಯಾಜ್ಯಕ್ಕೆ ದೂರವಾಗಿರ್ತಾರೆ. ವ್ಯಾಜ್ಯ ಅಂತಂದ್ರೆ ಈಗ ಕೋರ್ಟು ಕೇಸು, ಆಯ್ತಾ, ಮತ್ತೆ ಒಬ್ಬರ ಮೇಲೊಬ್ರು ಹೇಳ್ಕೊಂಡು ನೀನಾ ನಾನಾ ಅಂತಕ್ಕಂಥದ್ದು, ಅದನ್ನ ಅವಾಯ್ಡ್ ಮಾಡಿ ಇದ್ರೆ ಅವನು ಮಾನಕ್ಕೆ ಯೋಗ್ಯನಂತೆ. ಅಂದ್ರೆ ಅವನಿಗೆ ಮಾನ ಮರ್ಯಾದೆ ಸಮಾಜದಲ್ಲಿ ಹೆಚ್ಚಿರ್ತದೆ. ಜಗಳವು ಪ್ರತಿಯೊಬ್ಬ ಮೂರ್ಖನಿಗೂ ಸಹಜ. ಅಂದ್ರೆ ಯಾವಾಗೂ ಜಗಳ, ಯಾವಾಗೂ ಪ್ರಾಬ್ಲಮ್ಸು, ಯಾವಾಗೂ ಮಾಡ್ತಾರೆ ಅಂತ ಅದು ಏನಂದ್ರೆ ಅದು ಮೂರ್ಖಂತನ. ಯಾವಾಗ ನೋಡು ಜಗಳ, ಯಾವಾಗ ನೋಡು ಪ್ರಾಬ್ಲಮ್. ಕೆಲವರೆಲ್ಲ ಇರ್ತಾರ ಆ ಥರ, ನೀವು ನೋಡಿರ್ಬೋದು. ನಮ್ಮ ಮಕ್ಕಳುಗಳಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡುವಾಗ ಜಗಳ ಆಡ್ತಾನೇ ಇರ್ತಾರೆ. ಸುಮ್ಮನೆ ಯಾವಾಗೂ ಜಗಳ ಆಡ್ತಿರ್ತಾರೆ. ಮನೆಗಳಲ್ಲಿ ಜಗಳ, ಚರ್ಚ್ಗಳಲ್ಲಿ ಜಗಳ, ಯಾರು ಒಬ್ರು ಇರ್ತಾರೆ ಅಥವಾ ಇಬ್ರು ಇರ್ತಾರೆ ಅಷ್ಟೇ. ಅವರು ಅದ್ರ ಮಾತಿಗೆ, ಸಣ್ಣ ಮಾತಿಗೆ ಅವ್ರಿಗೆ ಜಗಳ ಆಗುವಂತ ಒಂದು ಪರಿಸ್ಥಿತಿ ಬರ್ತದೆ. ಅದರಿಂದ ಅದೊಂದು ಮೂರ್ಖತನ. ನಾವು ಜಗಳವನ್ನ ಅವಾಯ್ಡ್ ಮಾಡ್ಬೇಕು. ಜಗಳ ಬರ್ದಿದಂಗೆ ನಾವು ಮಾಡ್ತಾ ಇರ್ಬೇಕು ಪ್ರತಿ ದಿವಸ ಕೂಡ. ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಮತ್ತೆ ನಮ್ಮ ಸಂಸ್ಥೆಗಳಲ್ಲಿ, ಸಮಾಜದಲ್ಲಿ, ಶಾಲೆಯಲ್ಲಿ, ಎಲ್ಲ ಕಡೆ ಜಗಳ ಅಂದ್ರೆ ಅಲ್ಲೇ ನೋಡಿ, ಜಗಳ ಮಾಡೋನು ಮೂರ್ಖ ಅಂತ. ಆದ್ರೆ ಮೇಲೆ ಏನ್ ಹೇಳಿದ್ರೆ ವ್ಯಾಜ್ಯಕ್ಕೆ ದೂರನು, ಅಂದ್ರೆ ಇದು ಜಗಳ ಮಾಡಿದೇನೆ ದೂರ ಇರ್ತಕ್ಕಂಥವ್ ಅವನು ಮಾನಕ್ಕೆ ಯೋಗ್ಯನು. ಮೈಗಳನ್ನು ಮಳೆಗಾಲದಲ್ಲಿ ಒಲಗೆಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕವು. ಇದು ಸೋಮಾರಿ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಸೋಮಾರಿಯಾದಂಥ ಮನುಷ್ಯ, ಮೈಗಳ್ಳ ಅಂದ್ರೆ ಕೆಲಸ ಮಾಡದೇ ಇರೋನು. ಬೈಬಲ್ ಒಕ್ಕನೆ ಹೇಳುತ್ತೆ, ನಾವು ಮಾನವರಾಗಿ ಹುಟ್ಟಿದ ಮೇಲೆ ಸಾಯ ತನಕ ನಮ್ಗೆ ಏನಾದ್ರು ಒಂದು ಕೆಲಸಗಳಿರ್ತದೆ. ಆದ್ರಿಂದ ಆ ಕೆಲಸ ಮಾಡ್ಬೇಕು ಅನ್ನೋದು ದೇವರ ಒಂದು ಉದ್ದೇಶ. ಅವನು ಮಾನವನು ಕೆಲಸ ಮಾಡ್ಬೇಕು, ನೀ ದುಡಿಬೇಕು, ನೀ ತಿನ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅನೇಕರು ಮೈಗಳತನ ಮಾಡ್ತಾ ಇರ್ತಾರೆ. ಅಂದ್ರೆ ತಾವು ಮೈಗಳರಾಗಿ, ಅಂದ್ರೆ ಮೈಗಳರು ಅಂತಂದ್ರೆ ತಮ್ಮ ಮೈಗೆ ತಾವೇ ಕಳ್ರು. ಅವರು ಕೆಲಸ ಮಾಡ್ದೇನೆ ಮನೆ ಕೆಲಸಗಳನ್ನ, ಮನೆ ಕ್ಲೀನಾಗಿ ಇಟ್ಕೊಂಡಿರಲ್ಲ, ಆಮೇಲೆ ನಮ್ಮ ಚರ್ಚ್ಗಳನ್ನ ಕ್ಲೀನಾಗಿ ಇಟ್ಕೊಂಡಿರಲ್ಲ, ನಮ್ಮ ಜಾಗಗಳನ್ನ ಕ್ಲೀನಾಗಿ ಇಟ್ಕೊಂಡಿರಲ್ಲ. ಅದರ ಅಸಹ್ಯವಾಗಿರುತ್ತೆ. ಈಗ ಕೇಳಿದ್ರೆ ಯಾವಾಗ ನಿದ್ರೆ ಮಾಡ್ತಾ ಇರ್ತಾರೆ, ಯಾವಾಗ ಮಲ್ಕೊಂಡಿರ್ತಾರೆ, ಯಾವಾಗ ಏನೋ ಒಂದು ಹೇಳ್ತಿರ್ತಾರೆ. ಈಗ ಏನಾಗಿದೆ, ಒಂದು ಹೋದಾಗ ಯಾವಾಗೂ ಮೊಬೈಲ್ ನೋಡ್ತಿರ್ತಾರೆ, ಯಾವಾಗೂ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಕೆಲಸ ಮಾಡದೇ ಇರ್ತಕ್ಕಂಥವನು ಕೂಡ ಅವನು ಏನಂತಂದ್ರೆ
ಸರಿ ಇಲ್ಲ ಅಂತಕ್ಕಂಥ ವಿಷಯವನ್ನ ಹೇಳ್ತಾನೆ. ಸುಗ್ಗಿ ಕಾಲ ಬಂದಾಗ ಮೇಲ್ ನೋಡಿದ್ರೆ ಏನ್ ಸಿಗುತ್ತೆ ಅವನಿಗೆ, ಹೊಲ ಗೇಯೋದಿಲ್ಲ ಅವನು. ಕೆಲವರು ಹೊಲ ಹಾಗೆ ಬಿದ್ದಿರ್ತದೆ, ಅಲ್ಲಿ ಇಲ್ಲಿ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ಅದರಿಂದ ಆ ವಿಷಯವನ್ನ ಅಲ್ಲಿ ಹೇಳುವಂತವನಾಗಿದ್ದೀನಿ ಸೋಮಾರಿ. ಈಗ ಮನುಷ್ಯನ ಹೃದಯದ ಬಗ್ಗೆ. ಮನುಷ್ಯನ ಹೃದಯವು ಸಂಕಲ್ಪವು ಆಳವಾದ ಬಾವಿಯ ನೀರು, ಆದರೆ ವಿವೇಕಿ ಅದನ್ನು ಸೇದಬಲ್ಲ. ಈಗ ನೋಡಿ, ಒಬ್ಬ ಮನುಷ್ಯ ಇರ್ತಾನ, ಆ ಮನುಷ್ಯನ ಹೃದಯದಲ್ಲಿ ಅನೇಕ ಯೋಚನೆಗಳು, ಅನೇಕ ಕಾರ್ಯಗಳು ಇರ್ತಾವ. ಆದ್ರೆ ಅದನ್ನ ಯಾವ ರೀತಿ ನಾವು ಹೋಗಿ ಅದನ್ನ ಮಾಡ್ಬೇಕು, ಅವನ್ಗೆ ಸರಿ ಅದನ್ನ ನಾವು ಹೆಂಗ ಹೊಲಿಸ್ಕೋಬೇಕು ಅನ್ನೋದು ಗೊತ್ತಿರೋದು ಮಾತ್ರ ಅದು ಯಾತನಿಗೆ ಅಂತಂದ್ರೆ ವಿವೇಕಿಗೆ ಅಂತಕ್ಕಂಥದ್ದನ್ನ ನೋಡಿ ಹೇಳ್ತಾನೆ. ಸ್ನೇಹಿತರಲ್ಲಿ ಏನು ಅದ್ರ ವಿವೇಕಿಯು ಅದನ್ನು ಸೇದಬಲ್ಲ. ಒಬ್ಬ ವಿವೇಕಿ ಅದೇ ತರನೇ ಹುಡುಗಿ ನಮ್ಮ ಸೈಕಾಲಜಿಲಿ ಕೂಡ ಹೇಳ್ತದೆ. ಸೈಕಾಲಜಿಲಿ ಏನ್ ಹೇಳ್ತದೆ ಅಂದ್ರೆ, ಒಬ್ಬ ಮನುಷ್ಯನಲ್ಲಿ ಅನೇಕ ವಿಧವಾದಂತ ಇದನ್ನ ದೇವರು ಒದಗಿಸಿಟ್ಟಿದ್ದಾರೆ, ಅದನ್ನ ನಾವು ನಮ್ಮ ಜ್ಞಾನದಿಂದ ಹೊರಗಡೆ ತರಬೇಕು ಅಂತ. ಸೊ ಅದನ್ನ ಹೊರಗಡೆ ತರುವಂತೆ ಮಾಡ್ಬೇಕು ಅಥವಾ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ಅದನ್ನ ಹೆಂಗ್ ಉಪಯೋಗಿಸ್ಬೇಕಂತ ಅದು ವಿವೇಕದಿಂದ ಸಾಧ್ಯ. ಅಂದ್ರೆ ಒಬ್ಬ ಮನುಷ್ಯನನ್ನ ಒಲಿಸ್ಕೊಳ್ಳುವಂಥದ್ದು. ಎರಡನೇದಾಗಿ, ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು. ಅಂದ್ರೆ ಸ್ನೇಹಿತರೆಂದು ಹೇಳ್ಕೊಳ್ಳುವವರು ಅನೇಕರಿರ್ತಾರಂತೆ. ತುಂಬಾ ಜನ ಸ್ನೇಹಿತರಿರ್ತಾರೆ, ನಿಮ್ಗೆ ನಮ್ಗೆ ಎಲ್ಲಾರ್ಗು. ಆದ್ರೆ ನಂಬಿಗಸ್ತರು ಇರೋದಿಲ್ಲ, ಬಹಳ ಕಷ್ಟ ಅದು. ಅವ್ರು ಸಿಕ್ಕಾನು ಅಂತ ಕೇಳ್ತಾನೆ. ಎಲ್ಲಿ ಸಿಕ್ಕಾನು ಅಂದ್ರೆ ಸಿಕ್ಕದೇ ಇಲ್ಲ ಅಂತ. ಎಲ್ಲಿ ಸಿಕ್ಕಿ ಎಲ್ಲೋ ಅಪರೂಪ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ನಂಬಿಗಸ್ತನಾದ ಸ್ನೇಹಿತರ ಎಲ್ಲಿ ಸಿಕ್ಕ, ಆಯ್ತಾ? ಅದಕ್ಕೆ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ, ಪ್ರೀತಿ ಸ್ನೇಹ ಪ್ರಾಣಕ್ಕೆ ಪ್ರಾಣ ಕೊಡೋದೇ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತೆ. ಅದರಿಂದ ನಂಬಿಗಸ್ತರಾದ ಸ್ನೇಹಿತರು ಸಿಕ್ಕೋದು ಬಹಳ ಕಷ್ಟ. ಅವರು ಯೋನಾಥಾನ್ ಮತ್ತು ದಾವೀದನ ವಿಷಯವನ್ನ ನಾವ್ ಇದರಲ್ಲಿ ತಿಳ್ಕೋಬಹುದು. ನಂಬಿಗಸ್ತರಾದ ಸ್ನೇಹಿತರು, ಅದು ನಾವೆಲ್ಲರಿಗೂ ಹೇಳ್ತಿರ್ತೀವಿ ನಮ್ಮ ವಿಷಯಗಳನ್ನೆಲ್ಲ ನಮ್ಮ ಸ್ನೇಹಿತರು ಅಂತ. ಅವರು ಊರಡಿ ಹೇಳಿ ನಮ್ಮ ಮಾನ ಮರ್ಯಾದೆ ತೆಗಿತಾ ಇರ್ತಾರೆ. ಅಂತ ಸ್ನೇಹಿತರಲ್ಲ. ಸದ್ಧರ್ಮಿಯು ನಿರ್ದೋಷಿಯಾಗಿ ನಡೆಯುವನು, ಅವನ ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು. ನೋಡಿದ್ರ, ಸದ್ಧರ್ಮಿ ಅಂತಂದ್ರೆ ಒಳ್ಳೆ ನಡತೆ, ಒಳ್ಳೆ ಎಲ್ಲ ರೀತಿಯಲ್ಲಿ ಸತ್ಯವೇದದ ಪ್ರಕಾರ ಅನುಸರಿಸಿ ನಡೆಯೋರು. ಅವ್ನು ಸತ್ ಮೇಲೆ ಕೂಡ ಅವನ ಮಕ್ಕಳಿಗೆ ಒಳ್ಳೆ ಇದು ಸಿಗ್ತದೆ, ಗೌರವ ಸಿಗುತ್ತೆ ಅಂತ. ಇದನ್ನ ನಾವು ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಕಾಣ್ತೀವಿ. ಆಯ್ತಾ? ಹೀಗೆ ರಾಜನು ನ್ಯಾಯಾಸನ ರೂಢನಾಗಿ ತನ್ನ ದೃಷ್ಟಿಯಿಂದ ಸಕಲ ಕೆಟ್ಟತನವನ್ನು ತೂರುವನು. ಡಿಸ್ಟರ್ಬ್ ಮಾಡಬೇಡಿ ಯಾರನ್ನು. ರಾಜನು ನ್ಯಾಯಾಸನ ರೂಢನಾಗಿ ತನ್ನ ದೃಷ್ಟಿಯಿಂದ ಸಕಲ ಕೆಟ್ಟತನವನ್ನು ತೋರುವನು. ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪಗಳನ್ನು ಕಳಕೊಂಡು ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಬಲ್ಲರು? ಅಂದ್ರೆ ನಾವು ಪಾಪಿಗಳಲ್ಲ ಅಂತ ಯಾರು ಹೇಳಲಿಕ್ಕಾಗಲ್ಲ. ನಾವು ಪಾಪಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ 10-11ನೇ ವಚನ, 10ನೇ ವಚನ ಮುಖ್ಯವಾಗಿ, ತೂಕದ ಕಲ್ಲನ್ನು ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು ತಗ್ಗಿಸುವುದು ಇವೆರಡು ಯೆಹೋವನಿಗೆ ಅಸಹ್ಯ. ನೋಡಿದ್ರ, ಇದು ವ್ಯಾಪಾರ ಮಾಡೋರಿಗೆ ಕೊಡುವಂಥದ್ದು. ಅಂದ್ರೆ ತೂಕದ ಕಲ್ಲನ್ನ ಹೆಚ್ಚಿಸುವುದು, ಅಳತೆ ಪಾತ್ರೆ ಮಾಡೋದು, ತಗ್ಗಿಸೋದು, ಎರಡೂ ಕೂಡ ಯೆಹೋವನಿಗೆ ಅಸಹ್ಯ. ಹೆಚ್ಚಿಸುವುದು ತಗ್ಗಿಸುವುದು. ಅದರಿಂದ ನಾವು ಯಾರು ಈ ಕಾರ್ಯಗಳನ್ನ ಮಾಡಬಾರ್ದು. ಯಾರಿಗಾರು ಕೊಡುವಾಗ ಸ್ವಲ್ಪ ಇಟ್ಕೊಂಡು ಕೊಡೋದು, ಸ್ವಲ್ಪ ಮುರ್ಕೊಂಡು ಕೊಡೋದು, ಅಥವಾ ಮಾರುವಾಗ ಈ ತರ ಮೋಸ ಒಟ್ಟಿನಲ್ಲಿ ಮೋಸ ಮಾಡಬಾರ್ದು ನಾನು ಅಂತಕ್ಕಂಥದ್ದು. ಇದು ಯೆಹೋವನಿಗೆ ಅಸಹ್ಯ ಅಂತ. 11ನೇ ವಚನ ನೋಡ್ರಿ, ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು ಅಂತ. ಅಂದ್ರೆ ಒಬ್ಬ ಹುಡುಗ ಮಾತ್ರ ಈ ರೀತಿಯಾಗಿ ನಡ್ಕೊಳ್ಳಲ್ಲ, ಬಹಳ ಚೆನ್ನಾಗಿ ನಡ್ಕೊಳ್ತಾನೆ ಅಂತಕ್ಕಂಥ ವಿಷಯನೇ ಹೇಳ್ತಾನೆ. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು. ಅಂದ್ರೆ ಮೇಲ್ಗಡೆ ನೋಡಿ ಹೇಳಿದ್ರಲ್ಲ, ಯಾರು ಪಾಪ ಮಾಡದೇ ಇರ್ತಾರೆ, ನಿರ್ಮಲರಾಗಿ ಯಾರಿರ್ತಾರೆ, ಯಾರು ನಾವು ಚೆನ್ನಾಗಿದ್ದೀವಿ ನಾವೇ ಕರೆಕ್ಟು ಅಂತ ಹೇಳಬಲ್ರು, ನಾವು ಸುಳ್ಳು ಹೇಳಿಲ್ಲ ಅಂತ ಯಾರು ಹೇಳಲಿಕ್ಕಾಗತ್ತೆ, ನಾವು ಪಾಪ ಮಾಡಿಲ್ಲ ಅಂತ ಯಾರು ಹೇಳ್ತೀರಾ? ನಾವಾಗ್ಲಿ ನೀವಾಗ್ಲಿ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ದೇವ್ರ ವಾಕ್ಯ ಹೇಳುತ್ತೆ, ನಾವು ಪಾಪ ಮಾಡಿಲ್ಲವೆಂದು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ, ಶುದ್ಧ ಮನಸ್ಸು ನಮ್ಮಲ್ಲಿ ಇಲ್ಲ ಅಂತ. ಆದ್ರಿಂದ ಆಗಬಾರ್ದಿಲ್ಲ. ಆದ್ರೆ ಒಬ್ಬ ಹುಡುಗ ಮಾತ್ರ
ಓನ್ಲಿ ಒನ್ ಬಾಯ್. ಅವನು ಶುದ್ಧ ಸತ್ಯವಾದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸ್ಕೊಳ್ತಾನಂತೆ. ಅವನು ಒಬ್ಬ ಮಾತ್ರ ಪಾಪ ಮಾಡೋದಿಲ್ಲ ಅಂತ. ಆ ಹುಡುಗ ಮಾತ್ರ ಏನು ಮಾಡೋದಿಲ್ಲ, ಅವನು ವೆರಿ ಗುಡ್, ಒಳ್ಳೆ ನಡತೆ, ಒಳ್ಳೆ ರೀತಿಯಾಗಿ ಇರ್ತಾನಂತೆ. ಅವನು ಯಾರಂತ ಅಲ್ಲಿ ಬರೀಲಿಲ್ಲ. ಆದ್ರೆ ಯಾರಿರ್ಬೋದು ಅಂತ ನಾನು ಹೇಳುವಾಗ ಇದು ಯೇಸು ಸ್ವಾಮಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಮುಂದೆ ಬರುವಂತ ಯೇಸು ಸ್ವಾಮಿ, ಅದ್ರ ಜ್ಞಾನೋಕ್ತಿ ಆದ್ಮೇಲೆ ಮುಂದೆ ಬರುವಂತ ಯೇಸು ಸ್ವಾಮಿ ಮಾತ್ರ ಶುದ್ಧ ನಡತೆ ಒಳ್ಳೆ ಒಂದೇ ಅವ್ನು ಮಾತ್ರ ತೋರ್ಪಡಿಸ್ಕೊಳ್ತಾರೆ. ಆ ಯೇಸು ಕ್ರಿಸ್ತನ್ ಮಾತ್ರ ಇದನ್ನ ತೋರ್ಪಡಿಸ್ಕೊಳ್ಳೋ. ಏನೋ ದಾವಿದನ ಇದರಲ್ಲಿ ಬರೋದ್ರಿಂದ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋ ಎಲ್ಲವನ್ನು ಪ್ರವಾದಿಗಳು ಅವ್ರಿಗೆ ಬರೆದಂತ ಎಷ್ಟೋ ವಿಷಯಗಳು ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ಒಬ್ಬ ಹುಡುಗನ ಬಗ್ಗೆ ಬರೀತಾರೆ ಅಂದ್ರೆ ಅದು ಯೇಸು ಸ್ವಾಮಿ ಆಗಿರ್ಲಿಕ್ಕೆ ಸಾಕು, ಯೇಸು ಸ್ವಾಮಿನೇ ಅಂತಕ್ಕಂಥದ್ದು. ಅವ್ರು ಮಾತ್ರ ಈ ರೀತಿ ಪಾಪನ ಮಾಡ್ಲಿಲ್ಲ, ಅವ್ರು ಮಾತ್ರ ಈ ಮೇಲೆ ಇರುವಂತ ಯಾವುದೇ ರೀತಿಯಾದಂತ ಕೆಟ್ಟತನಗಳನ್ನ ಅವರು ಮಾಡ್ಲಿಲ್ಲ. 12ನೇ ವಚನ ನೋಡೋಣ. ಕೇಳುವ ಕಿವಿ, ನೋಡುವ ಕಣ್ಣು ಇವೆರಡು ಯೆಹೋವನು ನಿರ್ಮಿಸಿದ್ದಾನೆ ಅಂತೆ. ಕೇಳುವ ಕಿವಿ, ನೋಡುವ ಕಣ್ಣು ಇವೆರಡನ್ನು ಯೆಹೋವನು ನಿರ್ಮಿಸಿದ್ದಾನೆ. ಅಂದ್ರೆ ಸರಿಯಾಗಿ ಕೇಳುವ ಕಿವಿಗಳವನು ಕೇಳಲಿ ಅಂತ ಹೇಳ್ತಾರೆ. ಈಗ ದೇವ್ರ ವಾಕ್ಯ ನೋಡ್ರಿ, ಬೆಳಿಗ್ಗೆ ಎದ್ದಾಗ ನಾವು ಕೇಳ್ತೀವಿ, ಇನ್ನೊಂದ್ಸರಿ ಎಲ್ಲಾರು ಕೇಳ್ತೀವಿ, ಇಲ್ಲ ಓದ್ತೀವಿ. ಈ ಎರಡನ್ನೂ ಮಾಡಲ್ಲ ನಾವು. ಕೆಲವು ಟೈಮ್ ಕೇಳಿಸ್ಕೊಳ್ಳೋದು ಇಲ್ಲ, ಓದೋದು ಇಲ್ಲ. ಮತ್ತೆ ಅರ್ಥ ಹೆಂಗಾಗ್ಬೇಕು? ಅರ್ಥವೇ ಆಗಲ್ಲ. ಯಾವ ವಿಷಯ ತಿಳ್ಕೊಳಕ್ಕೂ ಆಗಲ್ಲ. ಒಂದ್ಸಲ ಕೇಳಿಸ್ಕೊಂಡಿರ್ಬೇಕು, ಇಲ್ಲ ನೋಡಿರ್ಬೇಕು, ಓದಾರ್ಬೇಕು. ನೋಡ್ತೀವಿ ಅಂತ ಅಂದ್ರೆ ಓದೋದು. ಅದರಿಂದ ಇವೆರಡು ದೇವರೇ ನಿರ್ಮಾಣ ಮಾಡಿದಾರಂತೆ. ಇದು ನಾವು ಯಾವ ರೀತಿ ಉಪಯೋಗಿಸ್ಕೊತೀವಿ ಆ ರೀತಿ. ಅದಕ್ಕೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇವ್ರ ಕಿವಿ ಕೇಳಲಾರ್ದಂಗೆ, ಇವ್ರಿಗೆ ಕಣ್ಣು ನೋಡಲಾರ್ದಂಗೆ ಅಂಟು ಬೆಳೆದೈತಿ ಅಂತ ಯೇಸು ಸ್ವಾಮಿ ಕೂಡ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾರೆ. ಒಂದು ಸಾಮ್ಯ ಹೇಳುವಾಗ, ಇವ್ರಿಗೆ ಯಾಕಪ್ಪ ಸಾಮ್ಯ ಅರ್ಥ ಗೊತ್ತಾಗಲ್ಲ, ನಮಗ್ ಮಾತ್ರ ಸಾಮ್ಯ ರೂಪವಾಗಿ ಹೇಳ್ತಿ, ಎಲ್ಲ ಅರ್ಥನೂ ಹೇಳ್ತಿ, ಇವ್ರಿಗೆ ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ಏನೋ ಗೊತ್ತಾಗೋದಿಲ್ಲ, ನಿಮ್ಗೆ ಗೊತ್ತಾಗತ್ತೆ ಅಂತ. ಅದರಿಂದ ನಾವು ಈ ಕಿವಿಯ ಕೇಳಿಸ್ಕೋಬೇಕು ಸರಿಯಾಗಿ, ಆ ಕಣ್ಣಲ್ಲಿ ನಾವು ನೋಡಿ ದೇವರ ವಾಕ್ಯವನ್ನು ತಿಳ್ಕೋಬೇಕು. ನಿದ್ರಾನಾರ್ಥನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ ಆಹಾರದಿಂದ ತೃಪ್ತಿಗೊಳ್ಳುವಿ. ನಿದ್ರೆ ಮಾಡ್ಬೇಡ ನೀನು, ಯಾವಾಗೂ ನಿದ್ರೆ ಮಾಡ್ತಾ ಕೂತಿರ್ಬೇಡ. ಇದು ಎಲ್ಲರಿಗೂ ಗೊತ್ತಿರೋದು. ನಿದ್ರೆ ಯಾರು ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ? ಬೆಳಿಗ್ಗೆ ಇವತ್ತು ಯಾರೋ ಎಷ್ಟೊಂದು ಜನ ಬಂದಿರೋದಿಲ್ಲ, ನಿದ್ರೆ ಮಾಡ್ತಾ ಇರ್ತಾರೆ. ನಾನು ಅನೇಕರನ್ನ ಕೇಳ್ತಿರ್ತೀನಿ, ಯಾಕೆ ಬಂದಿಲ್ಲ, ಎಲ್ಲ ನಿದ್ರೆ. ಆದ್ರೆ ನಿದ್ರೆ ನಿರತನ ಆಗಿರ್ಬಾರ್ದು. ನಾವು 5 ಗಂಟೆ ಅಂದ್ರೆ 5 ಗಂಟೆ, 6 ಗಂಟೆ ಅಂದ್ರೆ 6 ಗಂಟೆ ಟೈಮ್ ಫಿಕ್ಸ್ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಬೆಳಿಗ್ಗೆ ಮುಂಜಾನೆ ಏನ್ ಮಾಡ್ತಾವು ಗೊತ್ತಾಯ್ತಾ? ಆ ವಾಕ್ಯದಲ್ಲಿ ಹೇಳೋಷ್ಟು ಬೇಕಾದಷ್ಟಿದೆ. ಏನಂದ್ರೆ ಬೆಳಿಗ್ಗೆ ಮುಂಜಾನೆ ಪಕ್ಷಿಗಳು 5 ಗಂಟೆಗೆ ಎದ್ದು ಬಿಡ್ತಾವ, ಅವ್ರು ಯಾರು ಎದ್ದೇಳಿಸೋದಿಲ್ಲ. ಸಾಯಂಕಾಲ ಅವ್ರ ಟೈಮ್ಗೆ ಹೋಗಿ ಮಲಗ್ಬಿಡ್ತಾವ, ಅವ್ರು ಯಾರಿಗೂ ಹೇಳೋದಿಲ್ಲ. ಬೆಳಿಗ್ಗೆ ಎದ್ದು ಅವ್ರು ಏನ್ ಮಾಡ್ತಾವ್? ಗಾನ ಮಾಡ್ತಾವ್, ದೇವರಿಗೆ ಯೆಹೋವನಿಗೆ ಗಾನ ಮಾಡ್ತಾವ್, ದೇವರಿಗೆ ಸ್ತೋತ್ರ ಮಾಡ್ತಾವ್. ಇದು ನಾವು 104ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. 104ನೇ ಕೀರ್ತನೆ ಒಳಗ ಅದು ಯೆಹೋವನಿಗೆ ಯಾವ ರೀತಿ ಗಾನ ಮಾಡ್ತದೆ ಅಂತ. ಆಗ ಆ ಗಾನ ಮಾಡುವಾಗ ಅದು ಆಶೀರ್ವಾದ ಹೊಂದುತ್ತೆ. ಅದೇ ತಾನೇ ನಾವ್ ಯಾವಾಗ ನಿದ್ರೆ ನಿರತರಾಗಿರ್ಬಾರ್ದು, ಬಡವರಾಗ್ಬಿಡ್ತೀವಿ. ಕಣ್ಣು ತೆರೆ ಆಹಾರದಿಂದ ತೃಪ್ತಿಗೊಳ್ಳಿ. ಕೊಳ್ಳುವ ವಿಷಯದಲ್ಲಿ ಇವಾಗ ಕೊಳ್ಳುವವನು ಯಾರು ತಗೊಳ್ತಾನೆ, ಅವನು ಏನಂತಾನೆ? ಕೊಳ್ಳೋನು ಏನ್ ಮಾಡ್ತಾನೆ ಅಂದ್ರೆ ಯಾವಾಗನು ಚೆನ್ನಾಗಿಲ್ಲ, ಯಾವ್ದೋ ಅಂಗಡಿಗೆ ಹೋಗ್ಲಿ, ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾನೆ. ಅದೇ ಚೆನ್ನಾಗಿಲ್ಲ, ಇದೇನಪ್ಪ ಇದು ಅಂತ. ನಾನು ಹಾಗೆ ಮಾಡ್ತೀನಿ ಕೆಲವು ಟೈಮ್ ಹೋದಾಗ ಅಂಗಡಿಗಳಿಗೆ, ಏನ್ರಿ ಚೆನ್ನಾಗಿಲ್ಲ, ಇಷ್ಟೊಂದು ರೈಟು, ಹಾಗೆ ಹೀಗೆ ಅಂತ ಕೊಂಡು ಹೋಗಿ ಹೆಚ್ಚಳ ಪಡುವನು. ಆಮೇಲೆ ತಗೊಂಡ್ ಬಂದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ನೀನ್ ನೋಡಿ, ಒಳ್ಳೆ ರೇಟಲ್ಲಿ ಸಿಕ್ತಪ್ಪ ಅಂತ ಹೇಳ್ತಾನಂತೆ. ಇದು ಜ್ಞಾನೋಕ್ತಿ ಕಂಡಿಡಿದಿದ್ದಾನೆ. ಮಾನವನು ಯಾವ ರೀತಿ ವ್ಯಾಪಾರ ಮಾಡ್ತಾನೆ ಅನ್ನೋದನ್ನ ಆ ಜ್ಞಾನ ಬರೆದಂತವ್ನು ಕಂಡಿಡಿದು ಬಿಟ್ಟಿದ್ದಾನೆ. ಆಮೇಲೆ ಹೊನ್ನು ಉಂಟು, ಹವಳದ ರಾಶಿ ಉಂಟು, ಆದರೆ ಜ್ಞಾನದ ತುಟಿಗಳೇ ಅಮೂಲ್ಯ ಭರಣ. ಅಂದ್ರೆ ಹೊನ್ನು ಎಲ್ಲ ಇರ್ತದೆ ನಮ್ಮ ಹತ್ರ, ಹೊಣ್ಣು ಇದೆಲ್ಲ ನಮ್ಮ ಹತ್ರ ಅನೇಕ ಹತ್ರ ಇರ್ಬೋದು, ನಮ್ಮ ಹತ್ರ ಅಂತೂ ಇಲ್ಲ, ನಮ್ಮಲ್ಲಿ ಯಾರ ಹತ್ರನೋ ನನಗೆ ಗೊತ್ತಿರೋಗೆ. ಆದ್ರೆ ಜ್ಞಾನದ ತುಟಿಗಳ ಅಮೂಲ್ಯ ಆಭರಣ. ಜ್ಞಾನದ ತುಟಿಗಳು, ಜ್ಞಾನದಿಂದ ಮಾತಾಡ್ಬೇಕಂತ ಹೇಳ್ತಾರೆ. ಅನೇಕರು ಜ್ಞಾನದಿಂದ ಮಾತಾಡ್ತಾರೆ, ಅನೇಕರು ಜ್ಞಾನದಿಂದ ಮಾತಾಡಿ ಅನೇಕರನ್ನ ಯಾಮಾರಿಸ್ತಿರ್ತಾರೆ, ಅದ ವಿಷಯ ಅಲ್ಲ. ಆದ್ರೆ ಜಾಣ್ಮೆಯಿಂದ ಮಾತನಾಡಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳುವಂಥದ್ದು ಬಹಳ ಅಮೂಲ್ಯ ಅದು ಅಂತ ಹೇಳ್ತಾರೆ. ಮತ್ತೊಬ್ಬನಿಗೆ ಹೊಣೆಯಾದವನ ಬಟ್ಟೆಯನ್ನು ಕಿತ್ತುಕೋ, ಮತ್ತೊಬ್ಬನಿಗೆ ಹೊಣೆಯಾದವರನ್ನೇ ಒತ್ತೆ ಮಾಡಿಕೋ. ಮೋಸದಿಂದ ಸಿಕ್ಕಿದ ಆಹಾರವು ಮನುಷ್ಯನಿಗೆ ರುಚಿ, ಆಮೇಲೆ ಅವನ ಬಾಯಿ ಮರಳಿನಂತೆ ತುಂಬುವುದು. ಉದ್ದೇಶಗಳು ಮಂತ್ರಾಲೋಚನೆಯಿಂದ ನೆರವೇರುವವು, ಮಂತ್ರಾಲೋಚನೆಯಿಂದಲೇ ಯುದ್ಧವು ನಡೆಸುವುದು. ಚಾಡಿಕೋರನು ಗುಟ್ಟನ್ನು ರಟ್ಟು ಮಾಡುವನು, ಆದ್ರಿಂದ ತುಟಿ ಬಿಗಿಯುವವನ ಗೊಡವೆಗೆ ಹೋಗಬಾರ್ದು ಅಂತ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಮತ್ತೊಬ್ಬರಿಗೆ
ಒಣೆಯವಾಗುವಂಥ ವಿಷಯದಲ್ಲಿ ಕೂಡ ಅಲ್ಲಿ ಹೇಳುವಂಥದ್ದಾಗಿರುತ್ತೆ. ಆಮೇಲೆ ಮೋಸದಿಂದ ಸಿಕ್ಕಿದ ಆಹಾರ ಅದು ರುಚಿ ಅಂತೆ. ಮೋಸದಿಂದ ಆಹಾರ ಸಿಕ್ಕುತ್ತದಲ್ಲ ಅದು ರುಚಿ. ಆದ್ರೆ ಅಲ್ಲಿಂದ ಇಲ್ಲಿ ತಿಂತಾ ಇರ್ತಾರೆ ಮೋಸದಿಂದ, ಕೈಯಿಂದ ಲಂಚ ತಗೊಂಡು. ಅದು ಹೆಂಗ್ ಊಟ ಮಾಡ್ತಾರೆ ನನ್ಗಂತೂ ಗೊತ್ತಿಲ್ಲ. ಲಂಚ ಮೋಸ ಇದ್ರ ತಗೊಂಡು ಅದು ಊಟ ಮಾಡ್ತಾರೆ. ಅದು ಬಹಳ ರುಚಿ ಅಂತದೆ. ಆಮೇಲೆ ಯೋಚನೆ ಮಾಡಿದ್ರೆ ಸ್ವಲ್ಪ ಏನಾರ ಮಾಡಿದ್ರೆ ಅದಕ್ಕೆ ಅಷ್ಟು ಅವನ ಮನಸ್ಸಿಗೆ ಅಷ್ಟು ಅದಿರೋದಿಲ್ಲ. ಅವನ್ ಮರಳ ತರ ಆಗುತ್ತೆ ಅಂತಂದ್ರೆ ಒಂಥರ ಏನ್ ಈ ತರ ಯಾವ ಊಟ ತಿಂದೀವಿ ನಾವು ಅಂತಕ್ಕಂಥದ್ದು. ನಂತರ ಮುಂದೆ ನೋಡುವಾಗ ತುಟಿ ಬಿಗಿ ಹಿಡಿದವನು ಹೊಡೆಯೋಕೆ ಹೋಗ್ಬೇಡ ಅಂತೆ. ಮಂತ್ರಾಲೋಚನೆಯಿಂದ ಯುದ್ಧ ಮಾಡುವ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಬಹಳ ವಿವೇಚನೆಯಿಂದ ಮಂತ್ರಾಲೋಚನೆಯಿಂದ ಎಲ್ಲ ರೀತಿ ಯೋಚನೆ ಮಾಡಿ ಮಾಡ್ಬೇಕು ಅಂತಕ್ಕಂಥ ವಿಷಯ ಹೇಳ್ತಾ ಇದ್ದಾರೆ. ತುಟಿ ಬಿಗಿ ಹಿಡಿದವನು ಹೇಳ್ಬೇಕು. ತುಟಿ ಬಿಗಿ ಹಿಡಿದವನು ಅಂತಂದ್ರೆ ಯಾರು ಒಂದು ವಿಷಯ ನಮ್ಗೆ ಹೇಳಿದ್ರೆ ಅದು ಇನ್ನೊಬ್ರಿಗೆ ಹೇಳ್ಕೊಂಡೇ ಇರ್ತಾನೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹೇಳ್ಕೊಂಡೇ ಇರೋದು. ಅಂತವ್ರು ಹೊಡೆಯೋಕೆ ಹೋಗ್ಬೇಡ, ಅದನ್ನು ಬಹಳ ಡೇಂಜರು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ತಂದೆಯನ್ನಾಗಲಿ, ಇದು 20ನೇ ವರ್ಷ ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಬಹಳ ಚೆನ್ನಾಗಿದೆ ಇದು ಜ್ಞಾಪಕ ಇಟ್ಕೊಳಕ್ಕೆ. 20 ಅಂದ್ರೆ ಮುಗಿದು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ನೋಡಿದ್ರ, ಈ ತಂದೆ ತಾಯಿ ವಿಷಯದಲ್ಲಿ ಇದು ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳನ್ನ ಯಾವ ರೀತಿ ನಾವು ಸನ್ಮಾನಿಸ್ಬೇಕು ಅಂತ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿ ಅಂಧಕಾರದಲ್ಲಿ ಆರಿ ಹೋಗೋದು. ಮಧ್ಯರಾತ್ರಿ ಅಂಧಕಾರ ಅಂತಂದ್ರೆ ಅದು ಮಧ್ಯರಾತ್ರಿನೇ ಅಂತ ಅಲ್ಲ, ಆ ಅಂಧಕಾರ ಅಂದ್ರೆ ಅವನು ನೆನೆಸದೇ ಇರುವಂತ ಒಂದು ಅನ್ಟೈಮ್ ನಲ್ಲಿ ಅವನ ಜೀವನ ನಿಂತೋಗುತ್ತೆ ಅಥವಾ ಅವನಿಗೆ ಅವಮಾನ ಆಗ್ಬಿಡುತ್ತೆ ಅಂತ. ತಂದೆಯನ್ನ ತಾಯಿಯನ್ನ ನಾವು ಶಪಿಸಬಾರ್ದಂತೆ. ಚೆನ್ನಾಗಿ ತಿಳ್ಕೊಳ್ಳಿ. ಆದ್ರಿಂದ ಅನೇಕರು ತಂದೆ ತಾಯಿಗಳನ್ನ ನೋಡೋದಿಲ್ಲ. ತಮಗ್ ಬಂದದ್ರಲ್ಲಿ ಒಂದು 10 ರೂಪಾಯಿನಾರು ಕೊಡ್ಬೇಕು, ಒಂದು 20 ರೂಪಾಯಿನಾರು ಕೊಡ್ಬೇಕು. ಅಟ್ಲೀಸ್ಟ್ ನಾ ಹೇಳ್ತಾ ಇರೋದು, ನಿಮಗಿಂತ ನಿಮ್ಮ ಕುಟುಂಬಕ್ಕೆ ಎಲ್ಲದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಬಹಳ ಒಳ್ಳೇದು. ಆದ್ರೆ ಕೂಡ ನಾವು ಅವರಿಗೆ ಅನೇಕ ಸಂದರ್ಭದಲ್ಲಿ ತೊಂದರೆ ಕೊಟ್ಬಿಡ್ತೀವಿ. ಆದ್ರಿಂದ ತಂದೆಯನ್ನ ತಾಯಿಯನ್ನ ಶಪಿಸಬಾರ್ದು. ಅವ್ರ ವಯಸ್ಸಾಗ್ಬಿಟ್ಟಿರ್ತದೆ, ಅವ್ರು ಮಲಗಿರ್ತಾರೆ, ಬೆಡ್ ರಿಡನ್ ಆಗಿರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಅವ್ರನ್ನ ಎತ್ಕೊಂಡು ಅಡ್ಡಾಡಕ್ಕಾಗಲ್ಲ. ಆವಾಗ ಬೇಸರ ಮಾಡ್ಕೊಳ್ತೀವಿ ನಾವು. ನಮ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ನೋಡ್ಕೊಂಡಿರ್ತಾರೆ, ನಾವ್ ಇಷ್ಟೆಲ್ಲ ಬೆಳೆಸುವಾಗ ಸಂತೋಷ ಪಟ್ಟಿರ್ತಾರೆ. ಆದ್ರೆ ಅವರನ್ನ ನಾವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಶಪಿಸಬಾರ್ದು. ಮತ್ತೆ ಅವ್ರನ್ನ ನೋಡ್ಕೊಳ್ದೇನೆ ಹೆಂಗ್ ಬೇಕಂಗ ನಾವು ಟ್ರೀಟ್ ಮಾಡ್ಬಾರ್ದು. ಅವ್ರು ಏನಾರು ನಮ್ಗೆ ತೊಂದರೆ ಮಾಡಿದ್ರೆ, ಏನಾರು ಮನ್ಸಿಗೆ ಬೇಜಾರು ಮಾಡಿದ್ರೆ ಮಾಡ್ಕೊಳ್ಲಕ್ಕ. ಆದ್ರೆ ನಾವು ಅವ್ರನ್ನ ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ನಮ್ ದೀಪ ಮಧ್ಯರಾತ್ರಿಲಿ ಆರೋಗುತ್ತೆ. ಮೊದಲು ಬೇಗನೆ ಬಾಚಿಕೊಂಡ ಸ್ವಾಸ್ಥ್ಯವು ಕೊನೆಯಲ್ಲಿ ಶುಭವನ್ನು ಹೊಂದದು. ಕೊನೆಯಲ್ಲಿ ಶುಭವನ್ನು ಹೊಂದದು. ಮೊದಲು ಅನೇಕರು ಏನ್ ಮಾಡ್ತಾರೆ, ತುಂಬಾ ಸ್ವಾಸ್ಥ್ಯನ ಬಾಚ್ಕೊಳ್ಳೋದು ಅಂದ್ರೆ ಅದೇ ಅಲ್ಲಿಂದ ಯಾವ್ದೋ ಒಂದು ಅನ್ಯಾಯದ ರೂಪದಲ್ಲಿ ಎಲ್ಲ ಬಾಚ್ಕೊಂಡು ಇರುವಾಗ ಅದು ಕೊನೆಯಲ್ಲಿ ಶುಭ ಹೊಂದೋದಿಲ್ಲ ಅಂತೆ. ಅಂದ್ರೆ ಅವನಿಗೆ ಅದು ಆಶೀರ್ವಾದದಾಯಕವಾಗಿ ಇರೋದಿಲ್ಲ. ಒಂದಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ಹೆಚ್ಚಾಗಿ ಸೇರ್ಸಿ ಇಟ್ಕೊಂಡ್ರು ಅದು ಕೊನೆಯಲ್ಲಿ ಆಶೀರ್ವಾದ ಹೊಂದೋದಿಲ್ಲ. ಕೇಡಿಗೆ ಮುಯಿ ತೀರಿಸುವೆನೋ ಅನ್ನಬೇಡ. ಇದೊಂದು ಇಂಪಾರ್ಟೆಂಟ್ ನೋಡ್ರಿ. ಯೆಹೋವನು ನಿರೀಕ್ಷಿಸಿಕೊಂಡರು ಆತನೇ ನಿನ್ನನ್ನು ಉದ್ಧರಿಸುವನು. ಕೇಡು ಯಾರು ನಮಗೆ ತುಂಬಾ ಕೇಡು ಮಾಡ್ತಿರ್ತಾರೆ ಸಾಧಾರಣ ಆಗಿ. ಇದು ನಮ್ಮ ಸೇವಕರಲ್ಲೇ ಮಾಡುವಂತ ಸೇವಕರುಗಳಲ್ಲಿ ಮತ್ತೆ ಯೇಸು ಸ್ವಾಮಿ ನಂಬಿರುವಂತವ್ರು ಏನ್ ಮಾಡ್ತಾರೆ, ಅನೇಕ ಸಂದರ್ಭದಲ್ಲಿ ಬಹಳವಾಗಿ ದೇವರ ಪ್ರಾರ್ಥನೆ ಮಾಡ್ತಿರ್ತಾರೆ. ದೇವ್ರನ್ನ ಅವರು ನಂಬಿರ್ತಾರೆ ದೇವರನ್ನ. ಮತ್ತೆ ಜನರನ್ನು ಕೂಡ ಅವ್ರು ನಂಬ್ತಿರ್ತಾರೆ. ಯಾಕೆಂದ್ರೆ ಪ್ರೀತಿ ಇರೋದ್ರಿಂದ ಪ್ರೀತಿ ಎಲ್ಲವನ್ನು ನಂಬುತ್ತದೆ ಅಂತ ಹೇಳಿದಾಗೆ ಅವರೆಲ್ಲವನ್ನ ನಂಬ್ತಿರ್ತಾರೆ. ಆದ್ರೆ ಅನೇಕ ಸಂದರ್ಭದಲ್ಲಿ ಕೇಡು ಉಂಟಾಗ್ಬಿಡ್ತದೆ. ಇದರಿಂದ ಆ ಕೇಡುಗಳನ್ನ ಅನೇಕರು ಕಲ್ಪಿಸ್ಬಿಡ್ತಾರೆ ನಮ್ಗೆ ವಿರುದ್ಧವಾಗಿ. ಇದು ಎಲ್ಲಾ ಒಂದು ಸೇವಕರ ಕುಟುಂಬಗಳಲ್ಲಿ ಅನೇಕ ತೊಂದರೆಗಳನ್ನ ಸಭೆಗಳಲ್ಲಿ ಇವರು ಅನುಭವಿಸ್ತಾ ಇರ್ತಾರೆ. ಈ ತರ ಎಲ್ಲ ನಾನು ಹೊರಗಡೆಯಿಂದನೂ ಕೂಡ ಮತ್ತೆ ಬೇರೆ ಯಾರು ವಿರೋಧಿಗಳಿಗೆ ಕೂಡ ಆಮೇಲೆ ನಾವು ಯಾರು ಯೇಸು ಸ್ವಾಮಿ ನಂಬಿರ್ತೀವಿ ಅವ್ರಿಗೆ ಹೆಚ್ಚಾದ ಶೋಧನೆಗಳೇ ಬರ್ತಾ ಇರ್ತದೆ. ಆಯ್ತಾ? ಅದ್ರಿಗೆ ಆ ಕೇಡು ನಮಗೆ ಬರ್ತದೆ. ಆದ್ರೆ ನಾವು ತಿರುಗಿ ಅವ್ರಿಗೆ ಮುಯಿ ತೀರಿಸಬಾರ್ದಂತೆ. ಮುಯಿ ಅಂದ್ರೆ ಗೊತ್ತಾಗ ನಿಮ್ಗೆ ಯಾವ ರೀತಿ ಅಂದ್ರೆ ಅವ್ರಿಗೆ ನಾವ್ ಏನಾರು ಅಪಕಾರ ಮಾಡಿದಾಗ ನಾವು ಒಬ್ರಿಗೆ ಉಪಕಾರ ಮಾಡಿರ್ತೀವಿ ಅಲ್ವಾ, ನಮ್ಗೆ ಅವ್ರು ಅಪಕಾರ ಮಾಡ್ಬಿಡ್ತಾರೆ. ಆವಾಗ ನಾವು ಬಹಳ ಸಿಟ್ಟು ಬರ್ತದೆ, ಬೇಜಾರಾಗುತ್ತೆ. ಅವ್ರಿಗೆ ಕೇಳನ ಮುಯಿ ತೀರ್ಸೋದು ಬೇಡ, ತೀರ್ಸ್ಬೇಡ. ಯೆಹೋವನು ನಿನ್ನ ಉದ್ಧರಿಸ್ತಾನೆ, ನಿನಗೆ ಸಹಾಯ ಮಾಡ್ತಾನೆ ಯೆಹೋವ ಅಂತಕ್ಕಂಥ ವಚನವನ್ನ ನೋಡ್ತೀವಿ. ಮೋಸದ ತ್ರಾಸು ಒಳ್ಳೆಯದಲ್ಲ. ಮೋಸ ಮಾಡಿ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿರುವನು. ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು? ದುಡುಕಿ ಮುಡುಪಾಟು ಕಟ್ಟುವುದು ಮನುಷ್ಯನಿಗೆ ಉರುಳು. ಯಾವುದೇ ವಿಷಯದಲ್ಲಿ ಕೂಡ ದೇವರು
ಮನುಷ್ಯನಿಗೆ ಗತಿಯನ್ನ ಏರ್ಪಡಿಸ್ತಾನೆ. ಅಂದ್ರೆ ನಾನೀಗ ಹೆಂಗ್ ಜೀವಿಸ್ಬೇಕು, ನೀನ್ ಹೆಂಗ್ ಜೀವಿಸ್ಬೇಕು, ಅವ್ನು ಹೆಂಗ್ ಜೀವಿಸ್ಬೇಕು ಅಂತ ಗತಿ ಏರ್ಪಡಿಸ್ತಾ ಇರ್ತಾನೆ. ನಾವು ಏನ್ ಮಾಡ್ಬಾರ್ದು, ದುಡುಕಿ ಮುಡುಪನ್ನ ಕಟ್ಬಿಡ್ಬಾರ್ದು. ಏನಾರು ಇವ್ರದ್ದು ಹಿಂಗೆ ಹಂಗೆ ಅಂತೇಳಿ ಮುಡುಪು ಕಟ್ಟುವುದು ಅಂದ್ರೆ ಏನಂತಂದ್ರೆ ಒಂದ್ ತೀರ್ಮಾನ ತಗೊಂಡ್ಬಿಡೋದು. ದುಡುಕಿ ಏನಾರು ಒಂದ್ ತೀರ್ಮಾನ ತಗೊಂಡು ಕೆಲವು ಟೈಮ್ ಅದು ಊರ್ಲಾಕೊಂಡು ಸತ್ತಾಗ್ಬಿಡ್ತಾರೆ. ಕೆಲವರು ಅದೇ ಎಲ್ಲ ಬರ್ದೈತೆ ನೋಡಿ, ಊರ್ಲು ಅಂತ. ದುಡುಕಿ ಏನಾರು ನಾವು ನಿರ್ಧಾರ ತಗೊಂಡ್ಬಿಟ್ರೆ ಅದು ಊರ್ಲಾಗ್ಬಿಡ್ತದೆ, ಗೊತ್ತಾಯ್ತಾ? ಅಥವಾ ಅನೇಕರು ಏನ್ ಮಾಡ್ತಾರೆ, ಏನೋ ಒಂದು ಇದಾದಾಗ ಇಮಿಡಿಯೇಟ್ ಆಗಿ ಹೋಗಿ ಅವ್ರನ್ನ ಕೊಂದಾಕ್ಬಿಡ್ತಾರೆ, ಇಲ್ಲ ವಿಷ ಕುಡಿದ್ಬಿಡ್ತಾರೆ, ಅಥವಾ ಅವ್ರಿಗೆ ಹೋಗಿ ಏನಾರು ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಬಹಳ ಇದ್ ಮಾಡ್ಬಿಡ್ತಾರೆ. ಇದು ನಾವು ಪೇಪರ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ. ಆಮೇಲೆ ಅವ್ರು ಹೋಗಿ ಜೈಲಲ್ಲಿ ಇದ್ಬಿಟ್ಟು ಸಾಯ್ತಾ ಇರ್ತಾರೆ. ಸೊ ಅದರಿಂದ ನಾವು ದುಡುಕಿ ಮಾಡಬಾರ್ದು ಅಂತಕ್ಕಂಥದ್ದು, ಯಾವ್ದನ್ನು ದುಡುಕ್ ಬಿಡಬಾರ್ದು. ಎಲ್ಲರೂ ಹೇಳೋದು, ದೊಡ್ಡವರು ಕೂಡ ಎಲ್ಲ ಹೇಳ್ತಿರ್ತಾರೆ, ದುಡುಕ್ ಬೇಡ ತಾಳ್ಮೆ ಇರಲಿ ಅಂತ. ಅದೇ ಅನೇಕ ಕಷ್ಟ ನಷ್ಟಗಳನ್ನ ಜೀವನದೊಳಗೆ ಸಂಭವಿಸ್ತಾಗ್ಬಿಡ, ನಾವು ದುಡುಕಬಾರ್ದು, ಮುಡಿಪು ಕಟ್ಬಿಡ್ಬಾರ್ದು, ನಾವೇ ತೀರ್ಮಾನ ತಗೊಂಡ್ಬಿಡ್ಬಾರ್ದು ಅಂತಕ್ಕಂಥದ್ದು. ಇದರಿಂದ ಅನೇಕ ಅನಾಹುತ ಆಗ್ತದೆ. ಹರಕೆ ಹೊತ್ತ ಮೇಲೆ ವಿಚಾರ ಪಡಬೇಕಾಗುತ್ತದೆ ಅಂದ್ರೆ ಅದು ಹರಕೆ ತೀರಿಸ್ಬೇಕು ನೀವು ಕರೆಕ್ಟ್ ಆಗಿ ಅಂತ. ಜ್ಞಾನಿಯಾದ ಅರಸನು ದುಷ್ಟರ ಮೇಲೆ ಕಣದ ಗುಂಡನ್ನು ಉರುಳಿಸಿ ಅವರನ್ನು ತೂರಿ ಬಿಡುವನು. ಆಯ್ತಾ? ಈಗ ಜ್ಞಾನಿಯಾದ ಅರಸನು ಸರಿಯಾಗಿ ನೋಡುವ ದುಷ್ಟರನ್ನ ನಾಶ ಮಾಡ್ತಾನೆ ಅಂತಕ್ಕಂಥದ್ದು. 27 ವಚನ ನೋಡುವಾಗ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ. ನೋಡಿದ್ರೆ ಆತ್ಮಸಾಕ್ಷಿ ಅಂತ ಏನ್ ಹೇಳ್ತೀವಿ, ಅದು ಮನುಷ್ಯನ ಆತ್ಮವು ಯೆಹೋವನ ದೀಪ, ಅದು ಅಂತರಂಗನೇ ಎಲ್ಲ ಶೋಧಿಸ್ತದೆ. ನಾವು ಕರೆಕ್ಟ್ ಆಗಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಅಂದ್ರೆ ನಮ್ಮ ಇದನ್ನ ನೋಡ್ಕೊಳ್ಳುವಾಗ ಅದು ನಮ್ಮ ಅಂತರಂಗ ಶೋಧಿಸ್ತದೆ. ರಾಜನ ಕೃಪಾಸತ್ಯತೆಗಳು ಅವನನ್ನು ಕಾಯುವವು, ಅವನ ಕರುಣೆಯೇ ಅವನ ಸಿಂಹಾಸನಕ್ಕೆ ಆಧಾರ. ಯುವಕರಿಗೆ ಬಲವು ಭೂಷಣ, ಮುದುಕರಿಗೆ ನರೆಯೋ ಒಡವೆ. ಪ್ರೀತಿಯುಳ್ಳವರೇ, ರಾಜನಿಗೆ ಕೃಪಾಸತ್ಯತೆಗಳು ಅವನ್ ಕಾಯ್ತದಂತೆ. ಅಂದ್ರೆ ಯಾರು ಕರೆಕ್ಟ್ ಆಗಿ ಇರ್ತಾರೋ ಅವ್ರಿಗೆ ಕರೆಕ್ಟ್ ಆದಂತ ಒಂದು ರೀತಿಯಲ್ಲಿ ದೇವ್ರು ಸಹಾಯ ಮಾಡ್ತಾರೆ, ಕರುಣೆ ಸಿಗ್ತದೆ ಅವನಿಗೆ ಅಂತ ಹೇಳ್ತಾರೆ. ಅವ್ನು ಕರುಣೆ ಕೊಡ್ಬೇಕು, ಕರುಣೆ ಪಡುವವರು ಧನ್ಯರಂದ್ರೆ ಕರುಣೆ ಪಡು. ಯುವಕರಿಗೆ ಬಲಭೂಷಣ ಅಂತೆ, ಯುವಕರು ಏನಾಗಿರ್ ಸಾಮಾನ್ಯ ಬಲವಂತರಾಗಿರ್ತಾರ ಅವ್ರು. ಮುರುಕರಿಗೆ ನರೆ ಭೂಷಣ, ಅಂದ್ರೆ ಅವ್ರಿಗೆ ಬಲ ಇರಲ್ಲ, ಆದ್ರೆ ನರೆ ಕೂದಲು ಬಂದ್ರೆ ಅವ್ರಿಗೆ ಒಂದು ಗೌರವ ಅಂತಕ್ಕಂಥದ್ದು. ಗಾಯ ಮಾಡುವ ಪೆಟ್ಟುಗಳು ಕಟ್ಟುವುದನ್ನು ತೊಳೆದು ಬಿಡು, ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು, ಅಂತರಂಗಕ್ಕೂ ತಗಲುವವು. ಇದು ಬಹಳ ಇಂಪಾರ್ಟೆಂಟ್. 30 ಇದು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರು ಫಸ್ಟ್. ಈಗ ಏನಾದ್ರೂ ನಾವು ಮುಖ್ಯಸ್ಥರುಗಳಿರ್ತೀವಿ ಅಥವಾ ತಂದೆ ತಾಯಿಗಳಿರ್ತೀವಿ, ಇವ್ರು ಏನಾದ್ರೂ ಏನಾಗ್ತದೆ ಅಂತಂದ್ರೆ ಯಾವ್ದಾದ್ರು ಒಂದು ಕೆಟ್ಟ ಕೆಲಸ ಮಾಡುವಾಗ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಏನಂದ್ರೆ ಗಾಯ ಮಾಡುವ ಪೆಟ್ಟುಗಳು ಅಂದ್ರೆ ಅವ್ರಿಗೆ ಒಂದು ಏಟು ಹೊಡಿಬೋದು, ಅದು ಮನಗೆ ಮುಟ್ಟುವಾಗೆ ಏನಾದ್ರು ಹೇಳಿ ಪೆಟ್ಟಾಗ್ಬೋದು ಅವ್ರಿಗೆ, ಮನಕ್ಕೆ ಗಾಯ ಆಗುವಾಗೆ. ಇದು ಕೆಟ್ಟದ್ದನ್ನ ತೊಳಿತದಂತೆ, ಕೆಟ್ಟದನ್ನ ತೊಳೆದ್ಬಿಡ್ತದೆ. ಒಂದು ಏಟು ಬಿದ್ರೆ ಮಕ್ಕಳಿಗೆ ಹೊಡಿಬಾರ್ದಂತ ಈಗಿನ ಕಾಲದ ನಿಯಮ. ಆದ್ರೆ ಒಂದು ಪೆಟ್ಟು ಅವನಿಗೆ ಬಿದ್ದುವಾಗ ಕೆಟ್ಟದ್ದನ್ನು ತೊಳೆದು ಬಿಡ್ತದೆ ಅದು ಅಥವಾ ಅದನ್ನ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಈಗ ಕೌನ್ಸಿಲಿಂಗ್ ಮಾಡ್ಬೇಕೀಗ, ಆತನ ಕೂರ್ಸ್ಕೊಂಡು ಆತನಿಗೆ ಹೇಳಿ ಆತನ ಕೌನ್ಸಿಲಿಂಗ್ ಮಾಡಿ, ಆಗ ಅದು ಕೆಟ್ಟದ್ದನ್ನ ತೊಳೆದು ಬಿಡ್ತದೆ. ಅವನ ಹೃದಯದಲ್ಲಿರುವಂತ ಎಲ್ಲ ಕೆಟ್ಟ ಕೆಲಸಗಳು, ಪಾಪದ ಕೆಲಸಗಳು ಎಲ್ಲ ಬಿಟ್ಬಿಡ್ತದೆ. ಆಯ್ತು, ಅನೇಕರು ಇದನ್ನ ನೆಕ್ಸ್ಟ್ ಏಟುಗಳು ಅಂತರಂಗಕ್ಕೂ ಅಂತರಂಗಕ್ಕೂ ತಗಲ್ತದೆ ಏಟುಗಳು. ಅವಾಗ ಅವನು ಶುದ್ಧಿ ಆಗ್ತಾನೆ. ಅನೇಕ ಮನೆಗಳಲ್ಲಿ ಮಕ್ಕಳುಗಳು, ಅನೇಕ ಕುಟುಂಬಗಳಲ್ಲಿ ದೊಡ್ಡವರು ಸಣ್ಣವರು ಇವರೆಲ್ಲರೂ ನಮ್ಮ ಬೋಧಕರುಗಳು ಪಾಸ್ಟರ್ಸ್ಗಳು ಬರ್ತಾ ಇರ್ತಾರೆ ಕೇಳಲಿಕ್ಕೆ. ಅವಾಗ ನಾವು ಅವ್ರಿಗೆ ಹೇಳ್ತೀವಿ, ಕಠಿಣವಾಗಿ ಹೇಳ್ತೀವಿ, ಬೈದು ಹೇಳ್ತೀವಿ, ಬುದ್ಧಿ ಹೇಳ್ತೀವಿ, ಈಗೆಲ್ಲ ಹೇಳ್ಬೇಕಾಗತ್ತೆ. ಈಗ ಅವ್ರು ಯಾವನ್ನ ಸ್ವೀಕಾರ ಮಾಡಿ ಅಂತರಂಗಕ್ಕೆ ಅದನ್ನ ತಗೊಳ್ತಾನೋ ಸ್ವಲ್ಪ ಅವ್ನಿಗೆ ತೊಂದರೆ, ಅವ್ನಿಗೆ ಬೇಜಾರಾಗ್ತದೆ. ಆದ್ರೆ ಅದು ಅಂತರಂಗಕ್ಕೆ ತಗಲ್ತದೆ ಏಟುಗಳು. ಅವು ಕೆಟ್ಟದ್ದನ್ನು ತೊಳೆದು ಬಿಡುವವು ಅಂತ ಹೇಳ್ತೇನೆ. ತನ್ನ ಜೀವನದಲ್ಲಿ ಇರುವಂತ ಕೆಟ್ಟದ್ದನ್ನು ನಾವು ತೊಳೆದು ಬಿಡ್ತೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ಈಗ ನಾವು ಏನಾರು ಬುದ್ಧಿವಾದ ಹೇಳುವಾಗ ಅದನ್ನ ಕೆಟ್ಟದಾಗ ನೀವು ತಗೋಬಾರ್ದು. ಸ್ವಲ್ಪ ಬೇಜಾರಾಗ್ತದೆ, ನೋವಾಗ್ತದೆ, ಆದ್ರೆ ಅವು ನಿಮ್ಮನ್ನು ಪರಿಶುದ್ಧವನ್ನಾಗಿ ಮಾಡ್ತವೆ. ಆದ್ರಿಂದ 20ನೇ ಅಧ್ಯಾಯದ ಈ 30 ವಚನಗಳಲ್ಲಿ ವಿವಿಧ ರೀತಿಯಾದಂತ ಪ್ರಬೋಧನೆ, ವಿವಿಧ ರೀತಿಯಾದಂತ ಜ್ಞಾನದ ವಾಕ್ಯ. ಇದರಲ್ಲಿ ಸೋಮಾರಿಯ ಬಗ್ಗೆ ಇದೆ, ಆ ಕುಡುಕರ ಬಗ್ಗೆ ಇದೆ, ಆಮೇಲೆ ಇದರಲ್ಲಿ ರಾಜರಗಳ ಬಗ್ಗೆ ಇದೆ, ಮತ್ತೆ ತಂದೆ ತಾಯಿಗಳನ್ನ ದೂಷಣೆ ಮಾಡಬಾರ್ದಂತ ಇದೆ, ಮತ್ತೆ ತೂಕದ ಕಲ್ಲನ್ನ ಹೆಚ್ಚಿಸೋದು ಇಳಿಸೋದ್ರ ಬಗ್ಗೆ ಇದೆ. ಆಯ್ತಾ? ಒಬ್ಬನೇ ಒಬ್ಬ ಮಗ ಒಳ್ಳೆಯ ಗುಣದಿಂದ ಅವನು ಯಾವುದೋ ತಪ್ಪು ಮಾಡೋದಿಲ್ಲ ಅಂತಾನು ಇದೆ. ಈ ರೀತಿಯಾಗಿ ವಿವಿಧ ವಚನಗಳನ್ನ ವಿವಿಧ ರೀತಿಯಲ್ಲಿ ಜ್ಞಾನೋಪದೇಶವನ್ನ ಸೊಲೊಮೋನನು
ಮಾಡುವಂತವನಾಗಿದ್ದಾನೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇದರಲ್ಲಿರುವಂತ ಎಲ್ಲ ಜ್ಞಾನೋಪದೇಶವನ್ನು ನಾವು ಬಾಯ್ಪಾಠ ಮಾಡ್ಕೊಳ್ಳೋಣ, ನಮ್ಮ ಹೃದಯಕ್ಕೆ ಅಳವಡಿಸ್ಕೊಳ್ಳೋಣ. ಇದರಲ್ಲಿ ಯಾವುದಾದ್ರೂ ನಮ್ಮ ನೋಡಿ 27ನೇ ವಚನ, ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗ ಶೋಧಿಸಿದನಿಗೆ ನಾವು ಶೋಧಿಸಿ ನಮ್ಮ ಪರಿಶೋಧಿಸಿ ದೇವರ ಹತ್ರ ನಾವು ಒಪ್ಪಿಸ್ಕೊಟ್ಟು ಈ ಜ್ಞಾನೋಕ್ತಿಯಲ್ಲಿರ್ತಕ್ಕಂಥ ಜ್ಞಾನದ ಮಾತುಗಳನ್ನ ನಾವು ಎತ್ಕೊಳ್ಳೋಣ. ಮತ್ತು ಒಂದು ವಚನ ಏನ್ ಹೇಳ್ತದೆ, ಇದೇನ್ ಹೇಳ್ತಂದ್ರೆ ಜ್ಞಾನದಿಂದ ಇರ್ಬೇಕು ನೀವು ಅಂತಕ್ಕಂಥದ್ದನ್ನ, ಆಯ್ತಾ. ಜ್ಞಾನ ಮಂತ್ರಾಲೋಚನೆಯಿಂದಲೇ ಯುದ್ಧ ನಡೆಸ್ಬೇಕು ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಇದೆ. ಆದ್ರಿಂದ ಇನ್ನೊಂದು ವಚನ ಹೇಳ್ತಂದ್ರೆ ಹವಳ ಮತ್ತೊಬ್ಬರಿಗೆ ಮೇಲೆ ಅಮೂಲ್ಯಾಭರಣ, ಏನೋ 15ನೇ ವಚನದಲ್ಲಿ ಒಂದು ಉಂಟು ಹವಳದ ರಾಶಿ ಉಂಟು, ಆದ್ರೆ ಜ್ಞಾನದ ತುಟಿಗಳೇ ಅಮೂಲ್ಯಾಭರಣ ಅಂತ ಹೇಳ್ತಿದೆ. ಆದ್ರಿಂದ ಆ ರೀತಿಯಾದಂತ ಅಮೂಲ್ಯಾಭರಣದ ಈ ಜ್ಞಾನದ ಮಾತುಗಳನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ದೇವರಿಗೆ ನಾವೆಷ್ಟೋ ಸ್ತೋತ್ರ ಹೇಳೋಣ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಮುಂಜಾನೆ ಎಷ್ಟೋ ಸುಂದರ ಮುಂಜಾನೆ, ಹೌದು ದೇವರ 20ನೇ ಅಧ್ಯಾಯದ ಮೂಲಕ ನಮ್ಮನ್ನು ಮಾತನಾಡಿದೆ. ನಿನ್ನ ಕೃಪೆ, ನಿನ್ನ ಪ್ರೀತಿ ನಮ್ಮ ಮೇಲೆ ಸದಾ ಇದೆ ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ ಈ ಬೈಬಲ್ ನಮ್ ಕೈಲಿ ಕೊಟ್ಟಿದ್ಯಾ, ಈ ಬೈಬಲ್ ನಮ್ ಕೈಲೇ ಕೊಟ್ಟಿದ್ದಿ. ನೀವ್ ಓದ್ಕೋ, ನೀ ಜ್ಞಾನವಾಗಿ ನಡ್ಕೋ, ನೀನ್ ಪರಿಶುದ್ಧನಾಗಿರೋ ಅಂತಕ್ಕಂಥ ಒಂದು ಆಶೀರ್ವಾದದಿಂದ ಈ ಬೈಬಲ್ ನಮ್ಗೆ ಕೊಟ್ಟಿದ್ದೀರ ಹೊರ್ತು, ಈ ವಚನಗಳನ್ನ ನಮ್ಗೆ ಕೊಟ್ಟಿರೋ ಹೊರ್ತು ನಾವು ದುಷ್ಟ ಕಾರ್ಯ ಮಾಡೋದಕ್ಕಲ್ಲ. ಆದ್ರಿಂದ ಇದು ಮುಂಜಾನೆಯಲ್ಲಿ ಯಾರ್ಯಾರು ಈ ವಾಕ್ಯಗಳನ್ನ ಕೇಳಿದ್ದಾರೋ ಮತ್ತೆ ಯಾರ್ಯಾರು ಈ ನಿನ್ನ ವಾಕ್ಯ ಪ್ರಕಾರ ನಡ್ಕೋಬೇಕಂತ ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಡೆಸು. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಪ್ರಾರಂಭಿಸ್ತೇವೆ ಈ ದಿವಸ. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆ, ಆಮೆನ್.